ಅದೇ ರೀತಿ ಭಟ್ಕಳದಲ್ಲಿ ಲೈಫ್ ಕೇರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಐಸಿಯು ಆಪರೇಷನ್ ಥಿಯೇಟರ್ ಅನ್ನು ಶನಿವಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ಎಸ್ ವೈದ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಭಟ್ಕಳ ಪಟ್ಟಣದಲ್ಲಿ ರಸ್ತೆ, ವಿದ್ಯುತ್, ಕುಡಿಯುವ ನೀರು ವ್ಯವಸ್ಥೆಗೆ ಅನುದಾನ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕಡವಿನಕಟ್ಟೆ ಡ್ಯಾಂನಿಂದ ಎಲ್ಲಾ ಭಾಗಕ್ಕೂ ನೀರು ಸರಬರಾಜು ಮಾಡಲಾಗುವುದು. ಭಟ್ಕಳ ಬಂಧನ ಸಾಗರ ರಸ್ತೆ ಅಗಲೀಕರಣಕ್ಕೆ 25 ಕೋಟಿ, ಪಟ್ಟಣದಲ್ಲಿ ರಸ್ತೆ ಕಾಮಗಾರಿ 25 ಕೋಟಿ ಅನುದಾನ ಮಂಜೂರಿಸಲಾಗಿದೆ. ಕಳೆದ 1 ವರ್ಷದಲ್ಲಿ ಭಟ್ಕಳದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಎಂದು ಕೆಲವರು ಆರೋಪ ಮಾಡುತ್ತಿದ್ದು, ಇದು ಸತ್ಯಕ್ಕೆ ದೂರವಾಗಿದೆ. ನನ್ನ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ಎಂದ ಅವರು, ಲೈಫ್ ಕೇರ್ ಆಸ್ಪತ್ರೆ ಆರಂಭವಾಗಿ 4 ವರ್ಷದ ಬಳಿಕ ಅತ್ಯಾಧುನಿಕ ಸೌಲಭ್ಯದ ವ್ಯವಸ್ಥೆ ಮಾಡಲಾಗಿದೆ. ಇದೀಗ ಆಸ್ಪತ್ರೆಯಲ್ಲಿ 50 ಬೆಡ್ ಸೇರಿದಂತೆ ಸುಸಜ್ಜಿತ ವ್ಯವಸ್ಥೆ ಇದ್ದು, ಮುಂದಿನ ದಿನಗಳಲ್ಲಿ ಇದು 200 ಬೆಡ್ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಆಸ್ಪತ್ರೆಯ ಅಭಿವೃದ್ಧಿಗೆ ಸರ್ಕಾರದಿಂದಲೂ ಸಹಕಾರ ಮಾಡಲಾಗುವುದು ಎಂದರು. ನಮ್ಮ ಮನೆ, ನಮ್ಮ ಜನ ಬಹಳ ಮುಖ್ಯ. ಅಲ್ಲಿ ಹೋದ್ರೆ ಎಷ್ಟೇ ನಮ್ಮ ಊರು ಆಗೋದಿಲ್ಲ, ನಮ್ಮ ಜನನೂ ಆಗೋದಿಲ್ಲ. ಇದು ಆಗಲ್ಲ, ಇದು ನಿಮ್ಮದು. ನೀವು ಮಾಡಿದ್ದೀರಿ, ತುಂಬಾ ಮಾಡಿದ್ದೀರಿ. ನಮ್ಮ ಡಾಕ್ಟರ್ ಯಾವಾಗಲೂ ಹೇಳ್ತಾ ಇರೋದು, ಇದ್ಯಾರು ಕೊಟ್ಟರು? ಸರ್ಕಾರದಿಂದ ಬಂದಿದ್ದು. ನನ್ಗೇನ್ ತೊಂದರೆ ಇಲ್ಲಿ ಎಲ್ಲ NRIs ಅಥವಾ ಹಣ ಇದ್ದವ್ರು ಇದ್ದಾರೆ, ಅಲ್ಲಿ ಏನ್ ಕೇಳಿದ್ರು ನಮ್ಗೆ ಮಾಡ್ಕೊಟ್ಟಿದ್ದಾರೆ, ಮಾಡಿದ್ದೀರಿ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತೇನ್ ಮಾಡಿದ್ರಲ್ಲ, ಇದು ಬಹಳ ಮುಖ್ಯವಾಗಿ ಲೈಫ್ ಕೇರ್ ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 4 ವರ್ಷ ಆದ್ರೂ ಫುಲ್ ಫ್ಲೆಜ್ ಆಗಲಿಲ್ಲ. ಈಗ ಎಲ್ಲರೂ ಏನೂ ಇಲ್ಲ ಅಂದ್ರೆ, ನಾವು ಬೇರೆ ಹಾಸ್ಪಿಟಲ್ ಹೆಸರು ಹೇಳೋಕ್ಕಿಂತ ಮಂಗಳೂರು, ಉಡುಪಿ ಅಥವಾ ಬೇರೆ ಬೇರೆ ಕಡೆ ನೋಡಿದಾಗ ಅಲ್ಲಿಗೂ ಇದು ಕಡಿಮೆ ಇಲ್ಲ. ಕಾರ್ಯಕ್ರಮದಲ್ಲಿ ಮಂಗಳೂರು ರಾಜೀವ ಗಾಂಧಿ ಯೂನಿವರ್ಸಿಟಿಯ ಸೆನೆಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ, ಆಸ್ಪತ್ರೆಯ ಅಧೀಕ್ಷ ಯೂನುಸ್ ಖಾಜಿಯಾ, ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್, ಮುಖ್ಯ ಕಾಜಿ ಮೌಲಾನಾ ಅಬ್ದುಲ್ ರಫೂಫ್, ಮೌಲಾನಾ ಅಕ್ರಮಿ ನದ್ವಿ ಸೇರಿದಂತೆ ಇತರರಿದ್ದರು. ವರದಿ ಲೋಕೇಶ್ ನಾಯಕ್, ವೆಬ್ಸಿ ನ್ಯೂಸ್, ಭಟ್ಕಳ.